ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕೋಟೆನಗರಿ ಚಿತ್ರದುರ್ಗದಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ಚಂದ್ರವಳ್ಳಿ ಅಂತೇಳಿ ಇದೆ. ಇಲ್ಲಿ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಸ್ವತಂತ್ರ ರಾಜರಾದಂತಹ ಕದಂಬ ಮನೆತನದ ಮಯೂರವರ್ಮ ಅವರು ಇಲ್ಲಿ ಒಂದು ತನ್ನ ಸಾಮ್ರಾಜ್ಯವನ್ನು ಕಟ್ಟಿ, ಅಂದರೆ ಇಲ್ಲಿ ಒಂದು ಗುಹೆ ಇದೆ, ಒಂದು 80 ಅಡಿ ಆಳದಲ್ಲಿ ತನ್ನ ಸೈನಿಕರನ್ನು ಇಲ್ಲಿ ಈ ಸಾಮ್ರಾಜ್ಯವನ್ನು ಇಲ್ಲಿ ಕಟ್ತಾ ಈ ಪಲ್ಲವರ ಮೇಲೆ ಯುದ್ಧಕ್ಕೆ ಹೋದಂಥ ಒಂದು ಜಾಗ, ನಿಮಗೆ ಗುಪ್ತವಾದ ಜಾಗವನ್ನು ನಾವು ಇವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸರ್, ಈ ಗುಹೆಗೆ ಇದು ಮೊದಲ ಎಂಟ್ರೆನ್ಸ್ ಇದು? ಸರ್, ಮೊದಲನೇ ಎಂಟ್ರೆನ್ಸ್ ಇದು. ಇದನ್ನ ನಂದಿದ್ವಾರ ಅಂತ ಹೇಳಿ ಹೇಳ್ತಾರೆ. ನಂದಿದ್ವಾರ ಅಂದ್ರೆ ಇದು ಸಿಂಬಲ್ ಇದೆ ಸರ್ ಇಲ್ಲಿ. ಏನಕ್ಕಂದ್ರೆ ಇದು ಶಾಂತಿ ರೀತಿಯಿಂದ ವರ್ತಿಸ್ಬೇಕು ಇಲ್ಲಿ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ, ಅದಕ್ಕೋಸ್ಕರ ಇದು ನಂದಿದ್ವಾರ ಅಂತ ಹೇಳಿ ಇದ್ ಮಾಡಿರುವಂತದ್ದು ಸರ್. ಬರೀ ಸರ್ ಅಂಕಿ ನಿಧಾನಕ್ಕೆ ಬರ್ರಿ ಸರ್. ತುಂಬಾ ಕತ್ಲು ಇರುತ್ತೆ ಮತ್ತೆ ಕೆಳಗೆ ಹೇಳಿರಿ ಸರ್. ಸರ್, ಈ ಮೆಟ್ಲು ಎಷ್ಟು ಮೆಟ್ಲು ಇದೆ ಸರ್? ಸರ್ ಟೋಟಲ್ 7 ಮೆಟ್ಲು, 7 ಮೆಟ್ಲು ಅಂತೇಳಿ ಬರ್ತಾವೆ ಇಲ್ಲಿ. ಯಾಕಂದ್ರೆ ಇದು ಒಂದೇ ರೀತಿ ಇಲ್ಲ, ಇದು ಒಂದು ದೊಡ್ಡದು ಒಂದು ಸಣ್ಣದಿದೆ. ಹಾ ಸರ್, ಯಾಕೆ ಮಾಡಿದೆ ಸರ್ ಇದು ದೊಡ್ಡದು ಸಣ್ಣದು? ಏನಕ್ಕಂದ್ರೆ ಸರ್, ಬರುವಂತ ಯಾರನ್ನ ಶತ್ರು ಯಾರನ್ನ ಬಂದಾಗ ಏನಕ್ಕಂದ್ರೆ ಅವ್ರು ಬೀಳ್ಬೇಕು, ಕನ್ಫ್ಯೂಸ್ ಆಗ್ಬೇಕು ಅವ್ರಿಗೆ, ಆ ಒಂದು ಉದ್ದೇಶಕ್ಕೆ ಅವರು ಈ ರೀತಿ ಮೆಟ್ಲು ಮಾಡಿದ್ರು. ಅಂದ್ರೆ ಡೈಲಿ ಓಡಾಡ್ತಾ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಯಾವ ತರ ಒಳಗಡೆ ಎಂಟ್ರಿ ಆಗ್ತಾ ಇದ್ರು. ಬೇರೆ ಯಾರನ್ನ ಎನಿಮೀಸ್ ಬಂದಾಗ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ, ಅವರು ಕನ್ಫ್ಯೂಸ್ ಆಗಿ ಬೀಳ್ಲಿಕ್ಕೆ ಈ ಒಂದು ಮಾಡಿದ್ದಾರೆ. ಎಸ್ ಸರ್, ಈ ರೀತಿ ಮಾಡಿರುವಂತದ್ದು ಸರ್. ಮತ್ತೆ ಅಲ್ಲಿ ಸರ್ ಉಂಡಿ ಇದೆ ಸರ್ ಅಲ್ಲಿ, ಕೆಳಗಡೆ ಅಂದ್ರೆ ಕಾಣಿಕೆ ಉಂಡಿ. ಯಾರಾದ್ರೂ ಬಂದಾಗ ಭಕ್ತಾದಿಗಳು ಆಗ್ತಾಗ ಸೋಮವಾರ ಅಲ್ಲಿ ಕೆಳಗಡೆ ಗದಿಗೆ ಇದೆ, ಅಲ್ಲಿ ಹೋಗಿ ಬೀಳುವಂತ ಆ ಒಂದು ಉದ್ದೇಶಕ್ಕೆ ಅಲ್ಲೇ ಇದು ಮಾಡಿ. ಇಲ್ಲಿ ಬಸವಣ್ಣ ನಂದಿ ಇದೆ. ಹಾ ಸರ್, ಮತ್ತೆ ನಂದಿ ವಿಗ್ರಹ ಇದೆ ಇಲ್ಲಿ. ಇಲ್ಲಿ ದೀಪ ಇಡ್ಲಿಕ್ಕೆ ಸರ್ ಇಲ್ಲಿ ಕತ್ಲಿರುತ್ತಲ್ಲ, ಯಾಕಂದ್ರೆ ದೀಪ ಇಡ ಮುಂಚೆಲ್ಲ ಕರೆಂಟ್ ಇಲ್ಲ, ಏನಿಲ್ಲ, ಅದಕ್ಕೆಲ್ಲ ದೀಪ ವ್ಯವಸ್ಥೆ. ಮತ್ತೆ ಮುಂದೆ ಬರಿ ಸರ್. ಸರ್, ಈ ಜಗ್ಲಿ ಏನಕ್ಕೆ ಮಾಡಿದೆ ಸರ್? ಸರ್, ಇದು ಜಗ್ಲಿ ಏನಕ್ಕಂದ್ರೆ ಇದು ಇವಾಗ ಮತ್ತೆ ಎಂಟ್ರೆನ್ಸ್ ಇದ್ದಾಗ ಯಾವ್ದು ರೀತಿ ಕಾವಲುಗಾರ ಇಲ್ಲಿ ಕುತ್ಕೊಂಡು ಅಲ್ಲಿ ಅಬ್ಸರ್ವೇಷನ್ ಮಾಡ್ತಿರುವಂತದಲ್ಲಿ, ಯಾರು ಹೋಗ್ತಿದ್ದಾರೆ ಯಾರು ಬರ್ತಿದ್ದಾರೆ ಅಂತ ಹೇಳಿ. ಎಕ್ಸಾಂಪಲ್ ಸರ್, ಇಲ್ಲಿ ಲೈಟ್ ಇದು ಆಫ್ ಆಗಿದಾಗ ಇಲ್ಲಿ ಕತ್ಲೆ ಕಾಣುತ್ತೆ, ಕತ್ತಲು ಕೋಣಿತರ, ಅಲ್ಲಿ ಬೆಳಕಿರುತ್ತೆ, ಅಲ್ಲಿ ಯಾರು ಬರ್ತಿದ್ದಾರೆ ಯಾರು ಹೋಗ್ತಿದ್ದಾರೆ ಅಂತ ಹೇಳಿ ನಮಗೆ ಇಲ್ಲಿಂದ ಇದು ಗೊತ್ತಾಗ್ಲಿಕ್ಕೆ ಕಾಣುತ್ತೆ. ಇಲ್ಲಿ ಆ ಒಂದು ಉದ್ದೇಶಕ್ಕೆ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ಕಾವಲುಗಾಲ ಇಲ್ಲಿ ಇರುವಂತದ್ದು, ಅಲ್ಲಿ ಯಾರು ಬರ್ತಾರೋ ಅವ್ರಿಗೆ ಕಾಣೋದೇ ಇಲ್ಲ. ಕತ್ಲಿರುತ್ತೆ, ಅಲ್ಲಿ ಬೆಳಕಿರುತ್ತೆ. ಅಂದ್ರೆ ಅಲ್ಲಿಂದ ನೋಡಿದ್ರೆ ಇಲ್ಲಿ ಏನಾಯ್ತು ಕಾಣಲ್ಲ. ಇವರಿಗೆ ಅಲ್ಲಿಂದ ಯಾರು ಬರ್ತಾರೆ ಇವರಿಗೆ ಗೊತ್ತಾಗುತ್ತೆ. ಆಧಾರ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ. ಇಲ್ಲಿ 5 ಮೆಟ್ಲು ಇದಾವಲ್ಲ ಸರ್? ಇಲ್ಲಿ 5 ಮೆಟ್ಲು ಬರುತ್ತೆ. ಇದು 2ನೇ ಬಾಗಿಲು ಸರ್. ಇದು ಗಜದ್ವಾರ ಅಂತ ಹೇಳಿ ಹೇಳ್ತೀವಿ ಇದನ್ನ. ಗಜದ್ವಾರಲ್ಲಿ ಗಣೇಶನ ಚಿತ್ರ ಇದೆ ಅಲ್ಲಿ. ಮತ್ತೆ ಇಲ್ಲಿ ಬರುವಂತವರಿಗೆಲ್ಲ ಸ್ವಾಗತ ಕೋರು ಸರ್. ಆ ಕಡೆ ಮತ್ತೆ ಈ ಕಡೆ ಎಲ್ಲ ಕಳಸಗಳಿದಾವೆ, ಕುಂಭಕಳಸ ಸರ್, ಸ್ವಾಗತ ಕೋರ್ಲಿಕ್ಕೆ. ಇದು ಗಜದ್ವಾರ ಸರ್. ಈಗ ನಾವು ಒಳಗೆ ಹೋಗ್ಬೇಕಾ? ಓಕೆ ಸರ್, ಮುಂದೆ ಹೋಗಿ. ಸರ್, ಇಲ್ಲಿ 9 ಮೆಟ್ಲು ಬರುತ್ತೆ ಇಲ್ಲಿ. ಮತ್ತೆ ನಾವು ಬರ್ಬೇಕಾದ್ರೆ ಅಲ್ಲಿ ಗಜದ್ವಾರ ಅಂತ ಹೇಳಿದ್ವಿ ನಿಮಗೆ. ಅದೇನಕ್ಕಂದ್ರೆ ಆ ಕಡೆ ಮತ್ತೆ ಈ ಕಡೆ 2 ಆನೆ ಇದಾವೆ ನೋಡಿ ಸರ್. ಇಲ್ಲೊಂದು ಸರ್, ಅದಕ್ಕೆ ಇದನ್ನ ಗಜದ್ವಾರ ಅಂತ ಕರಿತೀವಿ. ಸರ್, ಇದೇನು ಶಿವಲಿಂಗ ಸ್ವಲ್ಪ ಅವರು ಇಲ್ಲಿ ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ ಅವ್ರು ಸ್ಥಾಪನೆ ಮಾಡಿ ಇಲ್ಲಿ ನಿತ್ಯ ಪೂಜೆ ಮಾಡ್ತಿದ್ರು ಸರ್. ಅದಕ್ಕೆ ಅವಾಗಿನ ಕಾಲದಲ್ಲಿ ನಿರ್ಮಾಣ ಮಾಡಿರುವಂತ ಶಿವಲಿಂಗ ಇದು. ಈಗಲೂ ಪೂಜೆ ನಡೀತಾ ಇಲ್ಲ ಸರ್? ಇವಾಗ್ಲೂ ನಡೀತದೆ ಸರ್. ಇವಾಗ ಅದು ಗೂಡು ಎಲ್ಲ ದೀಪ ಇಡ್ಲಿಕ್ಕೆ ಸರ್? ಸರ್, ಅವೆಲ್ಲ ದೀಪ ಇಡ್ಲಿಕ್ಕೆ ಸರ್. ಕರೆಂಟ್ ಇಲ್ಲ, ಏನಿಲ್ಲ ಅವಾಗೆಲ್ಲ. ಆ ಒಂದು ಉದ್ದೇಶಕ್ಕೆ ಮೂಲತಃ ಇಲ್ಲವ ಸರ್? ಸರ್, ಇವರು ಬೆಳಗಾಂ ಜಿಲ್ಲೆ ಅಂಕಲಿಕ ತಾಲೂಕ್ ನೋಡಿ ಸರ್. ಅಲ್ಲಿಂದ ಬಂದು ಇಲ್ಲಿ ನೆಲೆಸಿರುವಂತ ಅದಕ್ಕೆ ಅಂಕಲಿ ಮಠ ಅಂತ ಕರೀತಾರೆ. ಅದಕ್ಕೆ ಸರ್ ಅಂಕಲಿ ಮಠ ಅಂತ ಹೇಳಿ ಸ್ವಾಮೀಜಿಗಳು ಬಂದಿಲ್ಲ. ಸಿದ್ದೇಶ್ವರ ಸ್ವಾಮೀಜಿ ಬಂದು ಇಲ್ಲಿ ಉಳ್ಕೊಂಡಿದ್ದಕ್ಕೆ ಅವ್ರ ಅಂಕಲಿಗೆ ಬಂದಿಲ್ಲ, ಅದಕ್ಕೆ ಸರ್ ಅಂಕಲಿ ಮಠ. ಸರ್. ಸರ್, ಇದು ಸರ್, ಇದು 3 ಸ್ಟೆಪ್ ಅಲ್ಲಿ ಇದೆ ನೋಡಿ. 1 2 3 ಸರ್. ಮತ್ತೆ ಈ ಕಡೆ ಆದ್ರೂ ಎಲ್ಲ ಕರೆಂಟ್ ವ್ಯವಸ್ಥೆ ಇಲ್ಲಲ್ಲ, ದೀಪ ಇಡ್ಲಿಕ್ಕೆ ಮಾಡಿರುವಂತ ಗೂಡುಗಳು. ಇದು
ಪೂಜೆ ಸಾಮಗ್ರಿ ಇಡ್ಲಿಕ್ಕೆ, ಪೂಜೆ ಸಾಮಗ್ರಿ ಅವೆಲ್ಲ ಇಡ್ಲಿಕ್ಕೆ ಕಡ್ಡೆ ಸರ್ ಇದು. ಓಕೆ ಸರ್. ಈಗ 3ನೇ ಎಂಟ್ರೆನ್ಸ್ ಹೋಗ್ತೀವಿ ಸರ್. ಈಗ 2 ಮುಗೀತು ಸರ್. ಇವಾಗ 3ನೇ ಎಂಟ್ರೆನ್ಸ್ಗೆ. ಸರ್ ಇದೇನು ಸರ್ ದೊಡ್ಡ? ಸರ್ ಇದು ಸ್ವಾಮಿಯರಿಗೆ ಇದು ಸ್ಥಾನದ ಗೃಹ ಅಂತ ಹೇಳಿ ಸರ್. ಈ ಭಾಗದಲ್ಲಿ ಮೇಲಿಂದ ಬರುವಂತ ನೀರು ಮುಖಾಂತರ ಬರುತ್ತೆ ನೋಡಿ ಸರ್. ಅಲ್ಲಿ ಕಾಣ್ತಿದ್ಯಾ? ಅಲ್ಲಿಂದ ಬರುವಂತ ನೀರು ಇದ್ರ ತೊಟ್ಟಿಲಿ ಶೇಖರಣೆ ಆಗುತ್ತೆ. ಶೇಖರಣೆ ಆಗಿರುವಂತ ನೀರು ಇಲ್ಲಿ ಸ್ವಾಮಿಯಲ್ಲಿ ಕುತ್ಕೊಂಡು ಸ್ನಾನ ಮಾಡುತ್ತೆ. ಸ್ನಾನ ಮಾಡಿರುವಂತ ನೀರು ಕೂಡ ಎಲ್ಲೂ ಆಚೆ ಹೋಗಲ್ಲ. ಅದಕ್ಕೆ ಕೂಡ ಅಂಡರ್ಗ್ರೌಂಡ್ ಸಿಸ್ಟಮ್ ಇದೆ ಸರ್. ಅದು ಕೂಡ ಹೊರಗೆ ಹೋಗ್ತಿತ್ತು. ಅದ ನಂತರ ಈ ಕಡೆ ಬಂದು ಇಲ್ಲಿ ಕಟ್ಟೆ ಇದೆ ನೋಡಿ ಸರ್. ಇಲ್ಲಿ ಬಂದು ವಿಶ್ರಾಂತಿ ಮಾಡ್ಕೊಂತಿದ್ರು ಸರ್. ಇಲ್ಲೂ ಕೂಡ ಕರೆಂಟ್ ವ್ಯವಸ್ಥೆ ಇಲ್ಲ, ಆದ್ರೂ ಕೂಡ ಇಲ್ಲೆಲ್ಲ ದೀಪ ಇಡ್ಲಿಕ್ಕೆಲ್ಲ ಗೂಡ್ ಮಾಡಿರುವಂತದ್ದು ಆ ರೀತಿ ಸರ್. ಮತ್ತೆ ಇಲ್ಲಿ ಒಳಗ್ ಬರ್ಬೇಕಾದ್ರೆ ಇಲ್ಲಿ ಮತ್ತೆ 3 ಡೋರ್ ನೋಡ್ತೀವಿ ಸರ್. ಯಾವ ಕಡೆ ಹೋಗ್ಬೇಕು ಏನು ಅಂತ ಹೇಳಿ ಕನ್ಫ್ಯೂಸ್ ಆಗ್ಬೇಕು. ಹಾ ಸರ್, ಶತ್ರುಗಳು ಬಂದ್ರೆ ಸಡನ್ ಆಗಿ ಅವರು ಯಾವ ಕಡೆ ಬರ್ತಾರೆ ಅಂತ ಗೊತ್ತಾಗಬಹುದು. ಸ್ವಾಮಿಯರಂಗೆ ಅಂದ್ರೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಶತ್ರುಗಳನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ಈ ತರ ಎಂಟ್ರೆನ್ಸ್ ಗಳು, ಅಂದ್ರೆ ಒಂದು ಎಂಟ್ರೆನ್ಸ್ ಅಲ್ಲಿ ಬಂದ್ರೆ ಬೇರೆ ಎಂಟ್ರೆನ್ಸ್ ಅಲ್ಲಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಇವರು ಅಥವಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಓಕೆ ಸರ್, ಈ ರೀತಿ ಮಾಡಿರುವಂತದ್ದು. ಇದೆ ಅಲ್ಲ ಸರ್ ಇದು? ಸರ್ ಇದು ಪೇಂಟಿಂಗ್ ಹಾಲ್ ಅಂತ ಹೇಳಿ ಇದು. ಮುಂಚೆ ಎಲ್ಲ ಇಲ್ಲ ಆಯುರ್ವೇದಿಕ್ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಇದರಿಂದ ಇದು ಮಾಡಿರುವಂತ ಸರ್. ಇಲ್ಲ ತೋರಣ ನೋಡ್ಬೋದು ನೋಡಿ, ಎಕ್ಸಾಂಪಲ್ ಗೆಲ್ಲ ತೋರಣಗಳಿವೆಲ್ಲ. ಮತ್ತೆ ಇದೊಂದು ಶಿವಲಿಂಗ ಇದೆ ನೋಡಿ ಸರ್, ಇಲ್ಲಿ ಮಾಡಿರುವಂತದ್ದು ಮೇಲ್ಗಡೆ. ಇವಾಗೆಲ್ಲ ಸ್ವಲ್ಪ ಹಾಳಾಗೋಗಿದೆ, ನೋಡ್ಬೋದು ನೋಡಿ. ಜನಗಳೆಲ್ಲ ಮುಟ್ಟಿ ಮಾಡಿರುವಂತ ಸರ್. ಪೇಂಟಿಂಗ್ಸ್ ಪೇಂಟಿಂಗ್ಸ್ ಹಾಲ್ ಇದು. ಪೇಂಟಿಂಗ್ಸ್ ಹಾಲ್. ಓಕೆ ಸರ್. ಇಲ್ಲಿ ಎಷ್ಟು ಎಂಟ್ರೆನ್ಸ್ ಇದಾವೆ ಸರ್ ಇಲ್ಲಿ? ಸರ್ ಇಲ್ಲೂ ಕೂಡ ನೋಡ್ಬೋದು ನೋಡಿ, 1 2 3 4 ಎಂಟ್ರೆನ್ಸ್. 4 ಎಂಟ್ರೆನ್ಸ್ ನೋಡ್ಬೇಕು. ಇದೆಲ್ಲ ಒಂದೇ ಬಂಡೆ ಅಲ್ಲ? ಒಂದೇ ಬಂಡೆ ಸರ್ ಇದೆಲ್ಲ, ಏಕಶಿಲಾ ಬಂಡೆ. ಈಗ ಒಳಗೆ ಹೋಗಿ ಸರ್ ಈ ಕಡೆ ನಾವು. ಸರ್ ಏನ್ ಸರ್ ಇದು? ಇದು ಸ್ವಾಮಿಯರ ಸಿಂಹಾಸನ ಸರ್. ಇದನ್ನು ಸಿಂಹಾಸನ ಅಂತೇಳಿ ಇದನ್ನ ಕರಿತೀವಿ. ಅಂದ್ರೆ ಸ್ವಾಮೀಜಿಯವರ ಸಿಂಹಾಸನ ಇದು? ಸರ್ ಸ್ವಾಮೀಜಿಯವರ ಸಿಂಹಾಸನ ನೋಡ್ರಿ ಸರ್, ಯಾವ ರೀತಿ ಇದೆ. ಇಲ್ಲಿ ಕುತ್ಕೊಂಡು ಇದು ಕುಂತಿದ್ರು, ಆಜ್ಞೆಗಳನ್ನ ಹೇಳುವಂಥದ್ದು. ವಿಗ್ರಹಗಳೆಲ್ಲ ಹೊಡೆದಾಕಿದಾರೆ. ಪಾರ್ವತಿ ಮತ್ತೆ ದೇವರಿಂದ ಸರ್. ಕೆಲವರೆಲ್ಲ ನಿಧಿ ಈಶ್ವರಂದು, ಕೆಲವು ದೇವರು ಇದು ಹಿಂದ್ಗಡೆ ಸ್ವಲ್ಪ ನಿಧಿ ಇರ್ತವೆ ಅಂತ ಹೇಳಿ ಎಲ್ಲ ಭಗ್ನ ಮಾಡಿರುವಂತ ನೋಡ್ತೀವಿ ಸರ್. ಇದು ಇದು ದಕ್ಷಬೊಮ್ಮ ಅಂತೇಳಿ ಕರೀತೀವಿ ಸರ್. ಅದು ದಕ್ಷಬೊಮ್ಮ ಕೂರ್ಸೋಕೆ ಇದ್ ಮಾಡಿರುವಂತದ್ದು. ಎಲ್ಲ ಪೂಜೆ ಸಾಮಗ್ರಿಗಳನ್ನ ಇಟ್ಟು ಇದ್ ಮಾಡ್ತಿದ್ರಿ ಸರ್ ಇಲ್ಲಿ. ಸರ್ ಇದು ಎಷ್ಟು ಅಡಿ ಸರ್? ಸರ್ ಇದು ಟೋಟಲ್ 80 ಅಡಿ ಆಳ ಸರ್. ಇದು 80 ಅಡಿ ಆಳ, ಒಂದೇ ಬಂಡೆ ಕೆಳಭಾಗ ಮಾಡಿರುವಂತ ಸರ್ ಗುಹೆ ಇದು. ಒಂದೇ ಬಂಡೆ? ಹಾ ಸರ್. ಇದೆ ಸರ್ ಇದು ಸ್ವಾಮೀಜಿಗಳು ಸರ್. ಇದು ಸ್ವಾಮೀಜಿ ಇಲ್ಲಿ ರೆಸ್ಟ್ ಮಾಡುವಂತ ಜಾಗ ಸರ್. ಮಂಚ, ನಾವೆಲ್ಲ ಇವಾಗೆಲ್ಲ ಆಡಿನ ಮಂಚ ಎಲ್ಲ ನೋಡ್ತೀವಿ, ಇದೆಲ್ಲ ಮಂಚ ಸರ್ ಇದು ಸ್ವಾಮೀಜಿ. ಮತ್ತೆ ಮೇಲೆ ಒಂದ್ 2 ಜಗ್ಲಿ ಕಾಣ್ತಿದಾವಲ್ಲ, ಇವಾಗೆಲ್ಲ ಒಂದ್ ಮಂಚದ ಪಕ್ಕ ಒಂದು ಟೇಬಲ್ ಇಟ್ಕೊಂತೀವಿ, ಅವೆಲ್ಲ ಬುಕ್ ಪೆನ್ ಮೊಬೈಲ್ ಅಂತ ಇಟ್ಕೊಂತೀವಲ್ಲ, ಆ ರೀತಿ ಅವ್ರು ಮುಂಚೆ ಆಗಿನ ಕಾಲದಲ್ಲಿ ನೀರು ಅವರಿಗೆಲ್ಲ ಕುಡಿಲಿಕ್ಕೆ ನೀರು, ಬುಕ್ಸ್, ಮತ್ತೆ ಅವರೆಲ್ಲ ಮಂತ್ರ ಹೇಳುವಂತವೆಲ್ಲ ಪ್ರತಿಯೊಂದೆಲ್ಲ ಐಟಮ್ ಎಲ್ಲ ಆ ಜಾಗದಲ್ಲಿ ಇಟ್ಕೊಂಡು ರೆಸ್ಟ್ ಮಾಡುವಂತದ್ದು ಸರ್. ಅವ್ರು ಏನಕ್ಕಂದ್ರೆ ಸರ್, ಅವರು ಮಕ್ಕಳು ಬೇಕಾದ್ರೆ ಮತ್ತೆ ಹೇಳ್ಬೇಕಾದ್ರೆ ಅವರಿಗೆ ಟಚ್ ಆಗ್ಬಾರ್ದು, ಆ ಒಂದು ಉದ್ದೇಶಕ್ಕೆ ಆ ರೀತಿ ಶೇಪ್ ಮಾಡ್ಕೊಂಡಿದ್ದಾರೆ ಸರ್. ಡೂಮ್ ಶೇಪ್ ಅಲ್ಲಿ. ಸರ್ ಸರ್ ಏನ್ ಸರ್ ಇದು ಸಿಂಬಲ್? ಇದು ಸರ್ ಇದು ಈ ಕಡೆ ದಾರಿ ಏನಕ್ಕೆ ಐತೆ ಅಂದ್ರೆ ಇದು ಸಿಂಹದ್ವಾರ ಅಂತ ಹೇಳಿ ಹೇಳ್ತೀವಿ. ಎಂಟ್ರೆನ್ಸ್ ಗೆ ಸಿಂಹದ್ವಾರ ಅಂತ ಸಿಂಹದ ಒಂದು ಮೇಲ್ಗಡೆ ಮಾಡಿದ್ರಲ್ಲ. ಹಾ ಸರ್.
ಅವನ ಉದ್ದೇಶಕ್ಕೆ ಸಿಂಹದವರು ಅಂತ ಹೇಳಿ ಇದು ಮಾಡಿರುತ್ತೆ. ನೋಡ್ಬೋದು ನೋಡಿ ಸರ್ ಎಲ್ಲ. ಇವಾಗೆಲ್ಲ ಸ್ವಲ್ಪ ಎಲ್ಲ ಹಾಳಾಗೋಗಿದೆ. ಹಾ ಸರ್. ಓಕೆ ಸರ್. ಮತ್ತೆ ನಾವು ಹಿಂಗೆ ಹೋಗೋದಾ ಈ ಕಡೆ? ಹಿಂಗೆ ಬೇಡ ಸರ್, ಮತ್ತೆ ಹಿಂಗೆ ಹೋಗ್ಬೇಕು. ಕನ್ಫ್ಯೂಸ್ ಆಗ್ಬೇಕಲ್ಲ. ಸರ್ ಏನ್ ಸರ್ ಇದು? ಸರ್ ಇದನ್ನ ಮೀಟಿಂಗ್ ಹಾಲ್ ಅಂತೇಳಿ ಕರಿತೀವಿ ಇದನ್ನ. ಮುಂಚೆ ರಾಜರು ಎಲ್ಲ ಗುಪ್ತವಾಗಿ ಮಾತಾಡುವಂತದ್ದು ಈ ಜಾಗದಲ್ಲಿ. ಅಂದ್ರೆ ಗೊತ್ತಾಗ್ತಿದ್ದಿಲ್ಲ. ಇಲ್ಲೇನಲ್ಲ ಲೈಟಿಂಗ್ಸ್ ಇಲ್ಲ, ಏನಿಲ್ಲ ಸರ್. ಇಲ್ಲಿ ಕಗ್ಗತ್ತಲೆ. ಕಗ್ಗತ್ತಲೆ ಹೆಂಗಂದ್ರೆ ಒಂದು ಕೂಡ ಇರ್ತಾನಲ್ಲ, ಅವನಿಗೆ ಹೊರಗಿನ ಪ್ರಪಂಚ ಏನಂತಾನೆ ಗೊತ್ತಿಲ್ಲ. ಇವಾಗ ನಮಗೆ ಕಣ್ಣಿದೆ, ಆದ್ರೂ ಕೂಡ ನಾವು ಕುರುಡರು ಯಾವ ರೀತಿ ಇರ್ತಾರೆ ಅದನ್ನ ನಾವಿಲ್ಲಿ ನೋಡ್ಕೋಬಹುದು. ಆ ತರ ಒಂದು ಫೀಲ್ ಇಲ್ಲ ಆಗುತ್ತೆ. ಎಕ್ಸಾಂಪಲ್ ಕರೆಂಟ್ ಇಲ್ಲ, ಏನಿಲ್ಲ. ಎಕ್ಸಾಂಪಲ್ ಟಾರ್ಚ್ ಆಫ್ ಮಾಡಿ ಸರ್. ಟಾರ್ಚ್ ಆಫ್ ಮಾಡಿ ಇದು ಮಾಡ್ಕೊಂಡ್ರೆ ನಮಗೆ ಆ ಫೀಲ್ ಗೊತ್ತಾಗುತ್ತೆ. ಹಾ ಸರ್. ಅಂದ್ರೆ ಕಗ್ಗತ್ತಲೆ ನೋಡಿ ಸರ್. ಟಾರ್ಚ್ ಇಲ್ಲ, ಏನಿಲ್ಲ, ಕರೆಂಟ್ ಇಲ್ಲ, ಈ ರೀತಿ ಕಾಣುವಂತ ಸರ್ ಈಗ ಕಗ್ಗತ್ತಲೆ. ಅದು ಕತ್ತಲೆ ಲೋಕದಲ್ಲಿ ಹೋಗಿ ಬಂದಂಗಾಗುತ್ತೆ. ಅದೇ ಕಣ್ಣಿದ್ದಾರೆ ನಾವು ಹೊರಗಡೆ ಎಲ್ಲ ಒಂದೇ ಬಂಡೆಯಲ್ಲಿ ನಿರ್ಮಾಣ, ಎಲ್ಲ ಒಂದೇ ಸರ್. ಒಂದೇ ಬಂಡೆಯಲ್ಲಿ, ಎಲ್ಲ ಒಂದೇ ಬಂಡೆಯಲ್ಲಿ ಮಾಡಿರುವಂತದ್ದು. ಒಂದು 80 ಅಡಿ ಆಳದಲ್ಲಿ ಬಂಡೆಯಲ್ಲಿ ಬಾಗಿಲುಗಳೆಲ್ಲ ನಮ್ಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಈ ತರ ಡೋರ್ಗಳನ್ನ ಮಾಡ್ಕೊಂಡು ಮಾಡಿರುವಂತದ್ದು ಸರ್. ಮತ್ತೆ ಇದು ನವಿಲು. ಏನಕ್ಕಂದ್ರೆ ಸರ್ ಇದು ಸುಬ್ರಹ್ಮಣ್ಯ ದೇವಸ್ಥಾನ ಇರುವಂತ ಜಾಗ ಅಂತೇಳಿ. ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ವಾಹನಗಳು ಆ ಒಂದು ಉದ್ದೇಶಕ್ಕೆ ದೇವಸ್ಥಾನ ಇರ್ಬೋದು ಅಂತ ಹೇಳಿ ಸರ್. ಇವಾಗೆಲ್ಲ ಭಗ್ನ ಆಗಿದೆ. ಮತ್ತೆ ಸರ್ ಮೇಲೆ ಅಲ್ಲಿ ಟ್ರೆಜರಿ ಅಂತ ಹೇಳಿದ್ವಲ್ಲ ಸರ್, ಅಲ್ಲಿ ಬಂದಾಗ ಸರ್ ಕಾಣಿಕೆ ಹಾಕುವ ಸಂದರ್ಭದಲ್ಲಿ ಅಲ್ಲಿಂದ ಬಂದು ಸೀದಾ ಅಲ್ಲಿ ಶೇಖರಣೆ ಆಗೋದು. ಇಲ್ಲಿ ಮೇಲ್ಗಡೆ ಅಲ್ಲಿಂದ ಹಾಕಿದ್ದು. ಹಾ ಸರ್. ಯಾವುದೇ ಒಂದು ಮುಟ್ಟ ಇರ್ಲಿ ಹೋದ್ರು ಕೂಡ ಈ ರೀತಿನೇ ಇದ್ ಮಾಡಿರುವಂತದ್ದು ಮುಂಚೆ ಎಲ್ಲ. ಸರ್ ಎಲ್ಲ ಬಂಡೆಯಲ್ಲ ಇದು ಮಾಡ್ಬಿಡ್ತಾರೆ. ಹಾ ಸರ್. ಎಲ್ಲ ಒಂದೇ ಬಂಡೆ ಸರ್. ಎಲ್ಲ ಯಾವುದೇ ರೀತಿ ಜೈಂಟ್ ಏನಿಲ್ಲ. ಎಷ್ಟೊಂದು ನೆನಪಾದ ಗಾರೆ ನೋಡಿ, ಎಷ್ಟು ನೆನಪಾಗಿದೆ ಸರ್. ಇದು ಎಲ್ಲ ಓಲ್ಡ್ ಸರ್. ಅವೆಲ್ಲ ಎಲ್ಲ ಅದ್ಭುತ ಸರ್ ಎಲ್ಲ ನೋಡ್ಲಿಕ್ಕೆ. ಈಗ ಹೊರಗಡೆ ಹೆಂಗೆ ಸರ್ ನಾವು ಹೋಗೋದು ಈಗ? ಸರ್ ಮತ್ತೆ ಹೆಂಗೆ ಹೋಗ್ಬೇಕು? ಬನ್ನಿ ನೋಡಿ. ಮಯೂರ ವರ್ಮ ಸರ್ ಅವರೆಲ್ಲ ಎಷ್ಟೊಂದು ಇದು ಮಾಡ್ಯಾರೆ ಮುಂಚೆ. ಅಂದ್ರೆ ಅವ್ರ ಸೈನ್ಯ ಎಲ್ಲ ತಂದು ಎಲ್ಲ ಇಲ್ಲಿ ಉಳ್ಕೊಳ್ಲಿಕ್ಕೆ ಮುಂಚೆ ಮಾಡಿರುವಂತದ್ದು. ಆ ನಂತರ 4ನೇ ಶತಮಾನದಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಸುಮಾರು 1700 ವರ್ಷ ಆಗಿದೆ ಸರ್ ಇವಾಗ. ನೋಡಿ ಎಷ್ಟೊಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಿದ್ದಾರೆ. ನಾವೀಗ 1 ಗಂಟೆ ಕರೆಂಟ್ ಇಲ್ಲ ಅಂದ್ರೆ ಇರೋಕ್ಕಾಗಲ್ಲ. ಅಂಥದ್ರಲ್ಲಿ ಆಗಿನ ಸೈನಿಕರು ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ.
ನಾವು ರಿಟರ್ನ್ ಹೋಗ್ತೀವಿ ಸರ್ ಈಗ. ಹಾಂ ಸರ್, ರಿಟರ್ನ್ ಹೋಗ್ತಿದ್ವಿ ನಾವು. ಇಷ್ಟೇ ಸರ್, 80 ಅಡಿ ಆಳ ಇದು ಕ್ಲೋಸಿಂಗ್. ಸ್ನೇಹಿತರೆ, ಇಷ್ಟೊತ್ತು ನೀವು ಚಂದ್ರವಳ್ಳಿಯ ಗುಹೆ ನಿಮಗೆಲ್ಲ ತೋರಿಸಿದೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.